ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತದಲ್ಲಿ ಈಗ ಹೆಚ್ಚಿನ ಇಳುವರಿ ಕೊಡೋ ಹವಾಮಾನ ವೈಪರೀತ್ಯಗಳನ್ನು ಮೆಟ್ಟಿ ನಿಲ್ಲೋ ಜೈವಿಕ ಬಲವರ್ಧಿತ ಬೀಜಗಳನ್ನು ಲಾಂಚ್ ಮಾಡಲಾಗಿದೆ. ಬೇಳೆಕಾಳುಗಳು, ಎಣ್ಣೆಕಾಳುಗಳು, ಕಬ್ಬು, ಹತ್ತಿ, ಸಿರಿಧಾನ್ಯಗಳಂತಹ ಬೆಜ್ಜಲು ಬೆಳೆಗಳು, ತರಕಾರಿ, ಸಾಂಬಾರ ಪದಾರ್ಥ, ಹೂವು, ಹಣ್ಣುಗಳಂಥ ಹಲವು ತೋಟಗಾರಿಕಾ ಬೆಳೆಗಳು, ಔಷಧೀಯ ಸಸ್ಯಗಳ ಬೀಜಗಳು ಸೇರಿ ಸುಮಾರು 109 ವೆರೈಟಿ ಸೀಡ್ಸನ್ನು ಲಾಂಚ್ ಮಾಡಲಾಗಿದೆ. ರೆಸಿಲಿಯಂಟ್ ಸೀಡ್ಸ್ ಅಂತ, ಅಂದರೆ ಅತ್ಯಂತ ಬಲಶಾಲಿ ಬೀಜಗಳು ಅಂತ. ಇದನ್ನು ಖುದ್ದು ಪ್ರಧಾನಿನೇ ಈ ಬಲಶಾಲಿ ಬೀಜಗಳನ್ನು ಜಗತ್ತಿನ ಮುಂದೆ ಇಟ್ಟಿದ್ದಾರೆ. ಏನಿದು ಬಲಶಾಲಿ ಬೀಜ ಅಂದರೆ, ಇವು ಹೇಗೆ ಪ್ರತಿಕೂಲ ಪರಿಸ್ಥಿತಿಗಳನ್ನು ಮೆಟ್ಟಿ ನಿಂತು ಈ ಬೀಜಗಳು ಉತ್ತಮ ಫಸಲನ್ನು ಕೊಡ್ತವೆ, ಇದು ಬಹಳ ಇಂಪಾರ್ಟೆಂಟ್. ಕೃಷಿಯಲ್ಲಿ ದೊಡ್ಡ ಬೆಳವಣಿಗೆ. ಇದನ್ನು ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಈ ವರ್ಷ ಬಜೆಟ್ನಲ್ಲಿ ರೈತರ ಆದಾಯ ಜಾಸ್ತಿ ಮಾಡೋಕೆ ಹಲವು ಬೆಳೆಗಳ ಹೊಸ ತಳಿಗಳನ್ನು ಲಾಂಚ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಲಾಗಿತ್ತು. ಅದರ ಭಾಗವಾಗಿ 109 ಬೀಜಗಳನ್ನು ಲಾಂಚ್ ಮಾಡಲಾಗಿದೆ. ಬಲಶಾಲಿ ಬೀಜಗಳು. ಇದರ ಮೇನ್ ಉದ್ದೇಶ ಕೃಷಿ ಉತ್ಪಾದನೆಯನ್ನು ಜಾಸ್ತಿ ಮಾಡೋದು, ರೈತರ ಆದಾಯ ಜಾಸ್ತಿ ಮಾಡೋದು. ಸುಮಾರು 61 ಬೆಳೆಗಳ ತಳಿಗಳು ಲಾಂಚ್ ಆಗಿವೆ. ಈ ಪೈಕಿ 34 ಬೆಜ್ಜಲು ಬೆಳೆಗಳು ಅಥವಾ ಈ ಫೀಲ್ಡ್ ಕ್ರಾಪ್ಸ್ ಅಂತೇನು ಕರಿತೀವಿ, ಆ ಬೆಳೆಗಳ ತಳಿಗಳಿದ್ರೆ 27 ತೋಟಗಾರಿಕಾ ಬೆಳೆಗಳ ತಳಿಗಳಿವೆ. ವಿಶೇಷ ಅಂದರೆ 109 ತಳಿಗಳ ಪೈಕಿ 13 ವೆರೈಟಿ ಬೀಜಗಳು ನಮ್ಮ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ನಲ್ಲಿ ರೆಡಿಯಾಗಿರೋದು. ಇದರಲ್ಲಿ ಯಾವ್ಯಾವುದಿದೆ ಅಂತ ಮುಂದೆ ನೋಡೋಣ. ಮೊದಲಿಗೆ ಬೆಜ್ಜಲು ಬೆಳೆಗಳು ಅಂದರೆ ಮಳೆ ಅವಲಂಬಿತ ಬೆಳೆಗಳನ್ನು ನಾವೀಗ ನೋಡ್ತಾ ಹೋಗೋಣ. 23 ಧಾನ್ಯಗಳು, 7 ಎಣ್ಣೆಕಾಳುಗಳು, 11 ಬೇಳೆಕಾಳುಗಳು, ಮೇವಿನ ಬೆಳೆಗಳು, ಕಬ್ಬು, ಹತ್ತಿ, ನಾರಿನ ಬೆಳೆಯ ಬೀಜಗಳನ್ನು ಹೊರತಂದಿದ್ದಾರೆ. ಅಫ್ಕೋರ್ಸ್ ಕೆಲ ಬೆಳೆಗಳನ್ನು ನೀರಾವರಿಯಲ್ಲೂ ಕೂಡ ಬೆಳಿಬೋದು. ಸದ್ಯ ಅಧಿಕಾರಿಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ 9 ಹೊಸ ಅಕ್ಕಿ ತಳಿ, 2 ಗೋಧಿ ತಳಿ, 6 ಜೋಳದ ತಳಿ, 2 ಬಟಾಣಿ ಹಾಗೂ ಕಡಲೆಕಾಳುಗಳ ವೆರೈಟಿ, 3 ಲೆಂಟಿಲ್ಸ್ ಅಥವಾ ಚಣಗಿ ಬೇಳೆ ಅಂತ ಏನು ಹೇಳ್ತಾರೆ, ಅಥವಾ ಮಸೂರ್ ದಾಲ್ ಅಂತ ಏನು ಹೇಳ್ತಾರೆ, ಅದು ಅವರೆಕಾಳಿನ ವೆರೈಟಿಗಳು ರಿಲೀಸ್ ಆಗಿವೆ. ಎಣ್ಣೆ ಕಾಳುಗಳನ್ನು ನೋಡೋದಾದರೆ 2 ರೀತಿಯ ಸೋಯಾಬೀನ್ ಹಾಗೂ ನೆಲಗಡಲೆ, ಕುಸುಮ ಹಾಗೂ ಎಳ್ಳಿನ ತಳಿಗಳನ್ನು ರಿಲೀಸ್ ಮಾಡಲಾಗಿದೆ. CR ಧನ್ 416 ಅನ್ನೋ ಅಕ್ಕಿ ವೆರೈಟಿ ಕರಾವಳಿ ಪ್ರದೇಶದ ಉಪ್ಪು ಮಿಶ್ರಿತ ಮಣ್ಣಿಗೆ ಹೆಚ್ಚು ಸೂಟ್ ಆಗುತ್ತೆ. 125ರಿಂದ 130 ದಿನಗಳಲ್ಲಿ ಈ ವೆರೈಟಿ ಮೆಚೂರ್ ಆಗಿ ಬೆಳೆ ಕೈಗೆ ಸಿಗುತ್ತೆ. 1 ಹೆಕ್ಟೇರ್ಗೆ ಸರಾಸರಿ 48.97 ಕ್ವಿಂಟಲ್ ಅಕ್ಕಿ ತೆಗಿಬಹುದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇದರ ಸ್ಪೆಷಾಲಿಟಿ ಏನು ಅಂದರೆ, ಕಂದು ಚುಕ್ಕೆಗಳು, ಭತ್ತದ ಕತ್ತಿನ ಭಾಗ ಒಡೆಯೋದು, ಕವಚ ಕೊರೆತ, ತುಂಗುರೋ ಕಾಯಿಲೆಗಳಿಂದ ಇಮ್ಯುನಿಟಿ ಇದೆ, ರಕ್ಷಣೆ ಇದೆ ಈ ಬೀಜಕ್ಕೆ. ಕಾಂಡ ಕೊರೆಯುವ ಹುಳು, ಮಿಡತೆ, ಕಂದು ಗಿಡದ ಮಿಡತೆಗಳನ್ನು ದೂರ ಇರಿಸೋ ಕ್ವಾಲಿಟಿ ಈ ಬೆಳೆಗಿದೆ. ಹಾಗಾಗಿ ರೋಗ ಬಾಧೆಯನ್ನು ಇದು ತಡ್ಕೊಳ್ಳುತ್ತೆ. ಏನು, ಡುರುಮ್ ಗೋಧಿ ವೆರೈಟಿ ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಬೆಳೆಯೋಕೆ ಸೂಕ್ತವಾಗಿದೆ ಅಂತ ಖುದ್ದು PM ಮೋದಿ ಹೇಳಿದ್ದಾರೆ. ರಾಜ್ಯದಲ್ಲಿ ಗೋಧಿ ಅಷ್ಟಾಗಿ ಬೆಳೆಯಲ್ಲ, ಈ ತಳಿಯಿಂದ ಡಿಫರೆನ್ಸ್ ಮಾಡುತ್ತಾ ನೋಡಬೇಕು. 1 ಹೆಕ್ಟೇರ್ಗೆ ಈ ಗೋಧಿ ವೆರೈಟಿ ಸರಾಸರಿ 30.2 ಕ್ವಿಂಟಲ್ ಇಳುವರಿ ಕೊಡುತ್ತೆ ಅಂತ ಹೇಳಲಾಗಿದೆ. ಜೊತೆಗೆ ಇದು ಹೆಚ್ಚಿನ ಉಷ್ಣಾಂಶ ತಡ್ಕೊಳ್ಳುತ್ತೆ. ಕಾಂಡಕ್ಕೆ ಕೀಟಗಳಿಂದ ರೆಸಿಸ್ಟೆನ್ಸ್ ಇರುತ್ತೆ. ಇದರಲ್ಲಿ 41.1 ಪಾರ್ಟ್ಸ್ ಪರ್ ಮಿಲಿಯನ್ ಪ್ರಮಾಣದ ಜಿಂಕ್, 38.5 ppm ಕಬ್ಬಿಣ ಹಾಗೂ 12% ಪ್ರೋಟೀನ್ ಇರುತ್ತೆ. ಏನು, ಬಾರ್ಲಿ, ಮೆಕ್ಕೆಜೋಳ, ಸಣ್ಣ ಜೋಳ, ಕಂಬು ಹಾಗೂ ರಾಗಿಗಳ ಹೊಸ ತಳಿಗಳು ಬಂದಿವೆ. ಪೂರ್ವ ಹಾಗೂ ಈಶಾನ್ಯ ರಾಜ್ಯಗಳಿಗೆ ಸೂಟ್ ಆಗೋ ಕಡಲೆಕಾಳಿನ ವೆರೈಟಿ ಬಂದಿದೆ. 130 ದಿನಗಳಲ್ಲಿ ಈ ಬೆಳೆ ಪ್ರತಿ ಹೆಕ್ಟೇರ್ಗೆ 17.79 ಕ್ವಿಂಟಲ್ ಇಳುವರಿ ಕೊಡುತ್ತೆ. ಈ ವೆರೈಟಿಗೆ ಫಂಗಸ್, ಬ್ಯಾಕ್ಟೀರಿಯಾಗಳಿಂದ ಎಲೆಗಳಲ್ಲಿ ಕಾಣಿಸಿಕೊಳ್ಳೋ ರೋಗ ತಡೆಯೋಕೆ, ಕಡಲೆಕಾಳಿನ ಸಿಪ್ಪೆಗೆ ಡ್ಯಾಮೇಜ್ ಆಗದೇ ಇರೋ ರೀತಿಯಲ್ಲಿ ತಡ್ಕೊಳ್ಳೋಕೆ ರೆಸಿಸ್ಟೆನ್ಸ್ ಇದೆ, ಪವರ್ ಇದೆ. ಉಳಿದಂತೆ ಬರಗು ಹಾಗೂ ಊದಲುಗಳ ಹೊಸ ತಳಿಗಳು ಬಂದಿವೆ. ಒಟ್ಟಾರೆ ಸರ್ಕಾರ ಹಲವು ರೀತಿಯ ಸಿರಿಧಾನ್ಯಗಳನ್ನು ಪ್ರಮೋಟ್ ಮಾಡ್ತಿದೆ. ಉಳಿದಂತೆ ಕಬ್ಬಿನ 4 ಹೊಸ ತಳಿಗಳು ಕೂಡ ಬರ್ತಾ ಇವೆ. ಹತ್ತಿ, ಸೆಣಬಿನ ತಳಿಗಳು, ಹರಿವೆ ಸೊಪ್ಪು, ಕಲ್ಲಂಗಡಿ ತಳಿಗಳು ಕೂಡ ಬಂದಿವೆ. ಮಡಿಕೇರಿ ಏಲಕ್ಕಿಗೆ ರಾಷ್ಟ್ರೀಯ ಮನ್ನಣೆ. ತೋಟಗಾರಿಕಾ ಬೆಳೆಗಳನ್ನು ನೋಡೋದಾದ್ರೆ ಹಲವು ಹಣ್ಣು ತರಕಾರಿಗಳ ವೆರೈಟಿಗಳು, ಪ್ಲಾಂಟೇಶನ್ ಬೆಳೆಗಳು, ಗೆಡ್ಡೆ, ಸಾಂಬಾರ ಪದಾರ್ಥ, ಹೂವು ಹಾಗೂ ಔಷಧಿ ಸಸ್ಯಗಳ ಬೀಜಗಳು ರಿಲೀಸ್ ಆಗಿವೆ. ಹೂವು, ಹಣ್ಣು, ತರಕಾರಿ, ಔಷಧ ಸಸ್ಯಗಳದ್ದು 40 ವೆರೈಟಿ ಇದೆ. 3 ಮಾವಿನ ಹಣ್ಣಿನ ವೆರೈಟಿ, 2 ಸೀಬೆ, 1 ದಾಳಿಂಬೆ, 2 ಟೊಮ್ಯಾಟೊ, 2 ಇಂಡಿಯನ್ ಬೀನ್ಸ್, 2 ಸೋರೆಕಾಯಿ ಹಾಗೂ ಬೆಂಡೆಕಾಯಿ ವೆರೈಟಿಗಳನ್ನು ಲಾಂಚ್ ಮಾಡಲಾಗಿದೆ. ಸಂಬಾರ ಪದಾರ್ಥಗಳಲ್ಲಿ IISR ಕೇರಳ ಶ್ರೀ ಅನ್ನೋ ಜಾಯಿಕಾಯಿ, IISR ಕಾವೇರಿ ಮತ್ತು IISR ಮನುಶ್ರೀ ಅನ್ನೋ ಏಲಕ್ಕಿ, ಅಜ್ವೈನ್, ಸೋಂಪು ಹಾಗೆ IISR ಅಮೃತ್ ಅನ್ನೋ ಶುಂಠಿ ವೆರೈಟಿಗಳನ್ನು ಕೂಡ ತರಲಾಗಿದೆ. ಇದು ಮುಖ್ಯವಾಗಿ ಏಲಕ್ಕಿ, ಕೊಡಗು, ಚಿಕ್ಕಮಗಳೂರಿನ ರೈತರಿಗೆ ಹೆಲ್ಪ್ ಆಗ್ಬೋದು.
ಈ ತಳಿಗಳು ಅಭಿವೃದ್ಧಿ ಆಗಿರೋದು ಕೂಡ ಕೊಡಗಿನ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ನಲ್ಲಿ. ಕಾವೇರಿ ಬ್ರೀಡ್ ಪ್ರತಿ ಹೆಕ್ಟೇರ್ಗೆ 482 kg ಡ್ರೈ ಕ್ಯಾಪ್ಸ್ಯೂಲ್ ಈಲ್ಡ್ ಕೊಡುತ್ತೆ. ನೀರು ಕಡಿಮೆ ಇರೋ ಪ್ರದೇಶದಲ್ಲೂ ಪ್ರತಿ ಹೆಕ್ಟೇರ್ಗೆ 308 kg ಡ್ರೈ ಕ್ಯಾಪ್ಸ್ಯೂಲ್ ಈಲ್ಡ್ ಕೊಡುತ್ತೆ. ಏನು ಆರ್ಕಾ ಉದಯ್ ಅನ್ನೋ ಮಾವಿನ ತಳಿ ಬೆಂಗಳೂರಿನ IIHR ನಲ್ಲಿ ರೆಡಿಯಾಗಿದೆ. ಅಲ್ಲದೆ ಆರ್ಕಾ ಕಿರಣ್ ಅನ್ನೋದು ಸೀಬೆ ವೆರೈಟಿ. ಏನು ಆರ್ಕಾ ವೈಭವ್ ಅನ್ನೋ ಸುಗಂಧರಾಜ, ಆರ್ಕಾ ಶ್ರಿಯಾ ಅನ್ನೋ ಕನಕಾಂಬರ, ಆರ್ಕಾ ಅಮರ್ ಅನ್ನೋ ಗ್ಲಾಡಿಯೋಲಸ್ ಹೂವು, ಆರ್ಕಾ ನಿಕಿತಾ ಅನ್ನೋ ಬೆಂಡೆಕಾಯಿ, ವಿಸ್ತಾರ್ ಅನ್ನೋ ಅವರೆಕಾಯಿ, ಧನ್ವಂತರಿ, ದಕ್ಷ ಹೆಸರಿನ ನಸುಗುನ್ನಿ, ಅಶ್ವಗಂಧ, ಪ್ರಭಾವತಿ ಅನ್ನೋ ಔಷಧೀಯ ಸಸ್ಯಗಳ ತಳಿಗಳು ಕೂಡ ಬೆಂಗಳೂರಲ್ಲಿ ರೆಡಿ ಮಾಡಲಾಗಿದೆ. ಹಾಗಿದ್ರೆ ಏನಿದು ಜೈವಿಕ ಬಲವರ್ಧಿತ ಬೀಜಗಳು ಅಂತ ಹೇಳಿದ್ರೆ ಸ್ನೇಹಿತರೆ, ಜೈವಿಕ ಬಲವರ್ಧನೆ ಅಥವಾ ಬಯೋಫೋರ್ಟಿಫಿಕೇಶನ್ ಅಂದ್ರೆ ಬೆಳೆಗಳ ಪೌಷ್ಟಿಕಾಂಶಗಳ ಮೌಲ್ಯವನ್ನ ಜಾಸ್ತಿ ಮಾಡೋದು. 2 ರೀತಿಯ ಬೆಳೆಗಳ ಬಲವರ್ಧನೆ ಮಾಡಲಾಗುತ್ತೆ. ಮೊದಲನೇದು ಸೆಲೆಕ್ಟಿವ್ ಬ್ರೀಡಿಂಗ್, ಅಂದರೆ ಈಗ ಆಲ್ರೆಡಿ ಇರೋ ತಳಿಗಳಲ್ಲಿ ಹೆಚ್ಚು ಇಳುವರಿ ಕೊಡ್ತಿರೋ ಸಸ್ಯಗಳನ್ನು ಸಪರೇಟ್ ಮಾಡಿ ಸಂರಕ್ಷಣೆ ಮಾಡಿ ಅವುಗಳ ಮುಂದಿನ ಜನರೇಷನ್ ತಳಿಗಳನ್ನು ಇನ್ನಷ್ಟು ಡೆವಲಪ್ ಮಾಡೋದು. ಎರಡನೇದು ಜೆನೆಟಿಕ್ ಇಂಜಿನಿಯರಿಂಗ್, ತಳಿಗಳ ಜೀನ್ಸ್ನಲ್ಲಿ ಕೆಲ ಮಾರ್ಪಾಡುಗಳನ್ನು ಮಾಡಿ ಅವುಗಳಿಗೆ ಪೌಷ್ಟಿಕಾಂಶದ ಮೌಲ್ಯಗಳನ್ನು ಜೊತೆಗೆ ಕಾಯಿಲೆಗಳಿಗೆ ಪ್ರತಿರೋಧ ಒಡ್ಡೋ ಗುಣಗಳನ್ನು ಸೇರಿಸಲಾಗುತ್ತೆ. ಜೊತೆಗೆ ಕ್ರಾಸ್ ಬ್ರೀಡಿಂಗ್ ಮೂಲಕವೂ ಹೆಚ್ಚು ಪೌಷ್ಟಿಕಾಂಶ ಇರೋ ಹೊಸ ಬ್ರೀಡ್ಗಳನ್ನು ಅಭಿವೃದ್ಧಿ ಮಾಡಲಾಗುತ್ತೆ. ಇವುಗಳ ಉಪಯೋಗ ಏನು ಸ್ನೇಹಿತರೆ? ಈ 109 ಹೊಸ ತಳಿಗಳ ಪೈಕಿ ಹೆಚ್ಚಿನ ತಳಿಗಳು ತಯಾರಾಗಿರೋದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಥವಾ ಐಕರ್ಗಳಲ್ಲಿ. ಐಕರ್ನ ಲ್ಯಾಬ್ ಟು ಲ್ಯಾಂಡ್ ಅನ್ನೋ ಕಾನ್ಸೆಪ್ಟ್ ಮೂಲಕ ವಿಜ್ಞಾನವನ್ನು ನೇರವಾಗಿ ರೈತರಿಗೆ ತಲುಪಿಸೋಕೆ ಈಗ ಪ್ರಯತ್ನ ಪಡಲಾಗ್ತಾ ಇದೆ ಅಂತ ಕೇಂದ್ರ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಲವು ರಾಜ್ಯಗಳ ಕೃಷಿ ವಿಶ್ವವಿದ್ಯಾಲಯಗಳು ಇದಕ್ಕೆ ಕೈ ಜೋಡಿಸಿವೆ. ಇವುಗಳ ಉಪಯೋಗ ಏನು ಅಂತ ಹೇಳಿದ್ರೆ, ಈ ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ಇವು ಕ್ಲೈಮೇಟ್ ರೆಸಿಲಿಯೆಂಟ್ ಅಥವಾ ಹವಾಮಾನ ವೈಪರೀತ್ಯಗಳನ್ನು ತಡ್ಕೊಳ್ಳೋ ಶಕ್ತಿ ಇರೋ ಬೀಜಗಳು. ಒಂದು ವೇಳೆ ನೀರು ಕಮ್ಮಿ ಆದರೆ ತಡ್ಕೊಳ್ತವೆ, ಹೆಚ್ಚು ಬಿಸಿಲಾದರೂ ಕೂಡ ತಡ್ಕೊಳ್ತವೆ. ಎಲ್ಲ ರೀತಿಯ ವೈಪರೀತ್ಯಗಳನ್ನು ತಡ್ಕೊಳ್ಳುವಂತೆ ಇದಕ್ಕೆ ಪ್ರಯತ್ನ ಪಟ್ಟು ಡೆವಲಪ್ ಮಾಡಲಾಗಿದೆ. ಆಗಲೇ ಹೇಳಿದ ಹಾಗೆ ಹಲವು ರೀತಿಯ ರೋಗ ಉಂಟು ಮಾಡೋ ಕೀಟಗಳನ್ನು ಈ ವೆರೈಟಿ ಬೆಳೆಗಳು ದೂರ ಇಡುತ್ತವೆ. ಕೀಟ ಬಾಧೆ ಕಂಟ್ರೋಲ್ನಲ್ಲಿರುತ್ತೆ. ಹಾಗಾಗಿ ಹೆಚ್ಚು ಕೀಟನಾಶಕ ಕ್ರಿಮಿನಾಶಕ ಬಳಸೋದು ಕೂಡ ಬರೋದಿಲ್ಲ, ಕಮ್ಮಿ ಆಗುತ್ತೆ ಅದರ ಪ್ರಮಾಣ. ಕಡಿಮೆ ಬಂಡವಾಳದಲ್ಲಿ ಬೆಳೆಗಳನ್ನು ಬೆಳ್ಕೊಳ್ಳೋಕ್ಕಾಗತ್ತೆ ಅನ್ನೋ ಲೆಕ್ಕಾಚಾರ. ಭಾರತ ಜಗತ್ತಲ್ಲಿ 2ನೇ ಅತಿ ಹೆಚ್ಚು ಅಕ್ಕಿ ಗೋಧಿ ಬೆಳೆಯೋ ರಾಷ್ಟ್ರ. ಸದ್ಯ ಕ್ಲೈಮೇಟ್ ಚೇಂಜ್ನಿಂದಾಗಿ ಅತಿ ಹೆಚ್ಚು ಸಮಸ್ಯೆ ಅನುಭವಿಸ್ತಿರೋದು ಕೃಷಿ ಕ್ಷೇತ್ರ. ಇದೇ ಕಾರಣಕ್ಕೆ ಕ್ಲೈಮೇಟ್ ರೆಸಿಲಿಯೆಂಟ್ ಸೀಡ್ಸ್ ಬಂದಿರೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದಲ್ಲಿ ಹಿಂದೆ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಾಗ್ತಾ ಇದ್ದು ಈಗ ಮರೆಯಾಗಿರೋ ಬೆಳೆಗಳನ್ನು ಮೇನ್ ಸ್ಟ್ರೀಮ್ಗೆ ತರೋ ಗುರಿಯನ್ನು ಕೂಡ ಇಟ್ಕೊಂಡಿದ್ದಾರೆ. ಉದಾಹರಣೆಗೆ ಸಿರಿಧಾನ್ಯಗಳು. ಇವುಗಳನ್ನು ಬೆಳೆಯೋದು ಸುಲಭ, ಹೆಚ್ಚು ನೀರು ಬೇಕಾಗಿಲ್ಲ, ಖರ್ಚಿಲ್ಲ, ಕೀಟ ಬಾಧೆ ಇರಲ್ಲ ಅನ್ನೋದೆಲ್ಲ ಒಂದು ಕಡೆ ಆದರೆ ಅಷ್ಟೇ ಮಹತ್ವದ ಪೌಷ್ಟಿಕಾಂಶಗಳನ್ನು ಜನರಿಗೆ ಕೊಡ್ತವೆ. ಹಾಗಾಗಿ ಇಂತಹ ಸಿರಿಧಾನ್ಯಗಳ ಸೇವನೆ ಬಗ್ಗೆ ಮತ್ತು ಅವುಗಳ ಬೆಳೆ ಬಗ್ಗೆ ಗ್ರಾಹಕರಿಗೆ ರೈತರಿಗೆ ಎರಡೂ ಕಡೆಯವರಿಗೆ ಅವೇರ್ನೆಸ್ ಮೂಡಿಸೋದು ಮುಖ್ಯ. ಸ್ನೇಹಿತರೆ, 109 ತಳಿಗಳ ಪೈಕಿ ನಿಮ್ಮ ಭೂಮಿಗೆ ಯಾವುದು ಸೂಕ್ತ ಅಂತ ತಿಳ್ಕೋಬೇಕಾದ್ರೆ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ನೀವು ಭೇಟಿ ನೀಡಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೋಬಹುದು. ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಸೂಕ್ತ ಆಗೋ ರೀತಿಯಲ್ಲಿ ನಿಮ್ಮ ಅಗ್ರಿಕಲ್ಚರನ್ನು ನೀವು ಪ್ಲಾನ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್. ಈ ಮಾಹಿತಿಯನ್ನು ಪ್ರತಿಯೊಬ್ಬ ರೈತರಿಗೂ ಶೇರ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.